ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೃಷಿ ಇಲಾಖೆ ನೇಮಕಾತಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲಸ್ ಇಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಕೆ ಅವರು ಇನ್ ಕೇಸ್ ಏನಾದ್ರು ಚೇಂಜಸ್ ಕೂಡ ಮಾಡಿದ್ರೆ, ಬದಲಾವಣೆ ಕೂಡ ಮಾಡಿದ್ರೆ, ಆಸ್ ಆಫ್ ನಾವು ನಿಮಗೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ 24th, ಅಲ್ಲಿ ಏನಾದರೂ ನಿಮಗೆ ಚೇಂಜಸ್ ಕೂಡ ಮಾಡಿದ್ರೆ ಅದನ್ನು ನಾವು ಅಪ್ಡೇಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಎಒ ಮತ್ತು ಸಹಾಯಕ ಕೃಷಿ ಅಧಿಕಾರಿ AO ಒಟ್ಟು 809 ಹುದ್ದೆಗಳನ್ನ ಅಪ್ಲಿಕೇಶನ್ ಕೂಡ ಕರೆದಿದ್ದಾರೆ. ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ HK ಎಲ್ಲ ರೀಜನ್ ಕೂಡ ಇರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಮೇ 10ನೇ ತಾರೀಕು ಲಾಸ್ಟ್ ಡೇಟ್. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೇ 12 ಲಾಸ್ಟ್ ಡೇಟ್. ಕನ್ನಡ ಭಾಷೆ ಪರೀಕ್ಷೆ ದಿನಾಂಕ ಜೂನ್ 6, ಆಲ್ರೆಡಿ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕಲ್ಯಾಣ ಕರ್ನಾಟಕ ಎಕ್ಸಾಮು ಜೂನ್ 14, ನಾನ್ HK ಎಕ್ಸಾಮು ಜೂನ್ 7 ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ KE ಸೂಪರ್ ಫಾಸ್ಟ್ ಕೂಡ ಇರುತ್ತೆ. ನಿಮಗೆ ಯಾವುದೇ ನೋಟಿಫಿಕೇಶನ್ ಕೂಡ ಆದ್ರೆ ನೀವು ಅಂದಾಜು ಕೂಡ ಮಾಡಿ. ಅಪ್ಲಿಕೇಶನ್ ಕಾಲ್ ಮಾಡೋದು ಮೇ 10ಕ್ಕೆ, ಅಪ್ಲಿಕೇಶನ್ ಲಾಸ್ಟ್ ಆಗೋದು ಮೇ 12ಕ್ಕೆ. ಕನ್ನಡ ಭಾಷೆ ಪರೀಕ್ಷೆ ಜೂನ್ 6, HK ಜೂನ್ 14, ನಾನ್ HK ಜನರಲ್ ಜೂನ್ 7. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಎಲ್ಲ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ಸಮಯದ ಅಭಾವ ಕೂಡ ಇದೆ, ಆಯ್ತಾ. ಇಲ್ಲಿ ಹುದ್ದೆ ವರ್ಗೀಕರಣ ಒಟ್ಟು 890 ಹುದ್ದೆಗಳು ಕೂಡ ಇದ್ದಾವೆ. ಅಲ್ಲಿ ಒಂದ್ಬಿಟ್ಟು ಉಳಿದ RPC ನಿಮಗೆ ಗೊತ್ತಿರೋಗೆ ಫುಲ್ ನಾನ್ HK ಬಂದ್ಬಿಟ್ಟು ಬರೋಬ್ಬರಿ 637 ಹುದ್ದೆಗಳು ಕೂಡ ಇದ್ದಾವೆ. ಉಳಿಕೆ ಮೂಲಭೂತ RPC ಇದು ಬಂದ್ಬಿಟ್ಟು ಕೃಷಿ ಅಧಿಕಾರಿ 81 ಹುದ್ದೆಗಳು, ಸಹಾಯಕ ಕೃಷಿ ಹುದ್ದೆ 551 ಹುದ್ದೆಗಳು, HK ಒಟ್ಟು 258 ಹುದ್ದೆಗಳು ಕೂಡ ಇದ್ದಾವೆ. ಅದರಲ್ಲಿ ಕೃಷಿ ಅಧಿಕಾರಿ 40 ಹುದ್ದೆಗಳು, ಸಹಾಯಕ ಕೃಷಿ ಅಧಿಕಾರಿ 218 ಹುದ್ದೆಗಳು. ಕನ್ನಡ ಭಾಷೆ ಪರೀಕ್ಷೆ ಕೂಡ ಇರುತ್ತೆ ಜೂನ್ 6ರಂದು, ಕಡ್ಡಾಯ ಕನ್ನಡ. ಅಂಡ್ ನಿಮಗೆ ಇದಕ್ಕೆ ತೇರ್ಗಡೆ ಹೊಂದಬೇಕು. ಲಿಖಿತ ಪರೀಕ್ಷೆ ನಿಮಗೆ ನಾನ್ HK ಜೂನ್ 7 ಇರುತ್ತೆ, HK ಜೂನ್ 14 ಕೂಡ ಇರುತ್ತೆ. ಅಪ್ಲಿಕೇಶನ್ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು, ಅಲ್ಲಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸಂಪೂರ್ಣ ಮಾಹಿತಿ ಆರ್ಟಿಕಲ್ ಅಪ್ಲೋಡ್ ಮಾಡಿರ್ತೀನಿ, ನೋಡಿ. ಡೈರೆಕ್ಟ್ ಲಿಂಕ್ ಕೂಡ ಇರುತ್ತೆ, ಹೋಗಿ ಅಲ್ಲೇ ನಿಮಗೆ ಅಪ್ಲೈ ಕೂಡ ಮಾಡಿ. ಕೃಷಿ ಇಲಾಖೆ ನೇಮಕಾತಿ 2024 ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಆಗಿದೆ. ಒಳ್ಳೆ ಆಪ್ಷನ್ಸ್ ಕೂಡ ಇದೆ ತಯಾರಿ ಮಾಡ್ಕೊಳ್ಳೋರಿಗೆ. ತಯಾರಿ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.